ಒಂದು ಬ್ಯಾಟ್ರಿ 3 hours ಬರ್ತದೆ. 2 ಬ್ಯಾಟ್ರಿ 4 ಅಟ್ಯಾಚ್ಮೆಂಟ್ ಬರ್ತದೆ. ಈಸಿ ಒಂದೇ ಬಕೆಟ್ ಸಿಂಗಲ್ ಮಿಷಿನ್ ಮಲ್ಟಿಪರ್ಪಸ್. ಚಾರ್ಜ್ ಮಾಡಿದ್ರೆ ಎಷ್ಟು ಬ್ಯಾಕಪ್ ಎಷ್ಟು? ಹಾಫ್ ಅವರ್ ಚಾರ್ಜ್ ಮಾಡ್ತಾ ಒಂದು ಬ್ಯಾಟ್ರಿ 3 hours ಪವರ್ ಬ್ಯಾಕಪ್. ಒಂದು ಬ್ಯಾಟ್ರಿ ಎಷ್ಟು ಬ್ಯಾಟ್ರಿ ಕೊಡ್ತೀರಾ? 2 ಬ್ಯಾಟ್ರಿ. ಇದು ಹಿಂಗೆ ಸ್ಪೀಡಾಗಿ ಬರುತ್ತಲ್ಲ, ಇನ್ನೊಂದು ಅದೇ ಚೇಂಜ್ ಮಾಡ್ತದೆ. 4 ಅಟ್ಯಾಚ್ಮೆಂಟ್ ಬರ್ತದೆ. -ಡಿಗ್ರಿ ಇದು ಫ್ಲವರ್ ಟೈಪ್. ಕಾರ್ ವಾಶ್ ಬೈಕ್ ವಾಶ್ ಮಾಡ್ಬೋದಾ? ಕಾರ್ ಬೈಕ್ ಮನೆಯಲ್ಲ ಬಾತ್ರೂಮ್ ಹಾಂ ಸರ್. ಇದೇ ಗಾರ್ಡನ್ ಯೂಸ್ ಮಾಡೋ ಕೆಮಿಕಲ್, ಕಾರ್ ವಾಶ್, ಶಾಂಪು, ಬಾತ್ರೂಮ್ ಕ್ಲೀನ್ ಮಾಡೋ ಪೆನಾಯಿಲ್, ಆಸಿಡ್ ಅಲ್ಲಿ ಇದು ಫಿಲ್ ಮಾಡು, ಫಿಕ್ಸ್ ಮಾಡಿ. ಔಷಧಿ ಬರುತ್ತೆ, ಫೋಮ್ ಬರ್ತದೆ, ವಾಟರ್ ಬರ್ತದೆ. 4 ಅಟ್ಯಾಚ್ಮೆಂಟ್ 2 ಬ್ಯಾಟ್ರಿ ಬರ್ತದೆ. 60, 70, 80 ಅದು ಹಿಂದೆ ಹೈಟ್ ಇರೋದು ಅದೇ ಇಲ್ಲ ಹೋಗುತ್ತೆ. ನಾವು ಇದು ನೀವು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು? ನಮ್ದು ನವರಂಗ. ಫೋನ್ ನಂಬರ್. ವಾರಂಟಿ ಏನೋದೈತಿ? ವಾರಂಟಿ ಇದೆ ಸರ್. 1 ವರ್ಷ ವಾರಂಟಿ ಕೊಡ್ತೀವಿ. ಲಾಕ್ ಪೈಪ್ ಏನಾದ್ರು ಕಟ್ಟೋದು 1 ವರ್ಷ ವಾರಂಟಿ. ಡ್ರೋನ್ ಸ್ಪ್ರೇ ಮಾಡೋದು. ಚಿಕ್ಕ ಮೋಟ್ರು, ದೊಡ್ಡ ಮೋಟ್ರ್ ಎಲ್ಲ ಇದೆ. ಅದು ವಾಟರ್ ಪ್ರೂಫ್ ಮೋಟ್ರ್. ಅದು ರೋಲ್ ಇದೆಯಲ್ಲ ಅಲ್ಲಿ ಎಷ್ಟಾಗುತ್ತೆ? ರೋಲ್ ಫುಲ್ ಆ ರೋಲ್ ಇದೆಯಲ್ಲ ಟ್ರಿಪ್ ರೋಲ್ ಎಷ್ಟಾಗುತ್ತೆ? ಇನ್ಲೈನ್ ಬಂದು ನಿಮಗೆ 2400 ಆಗುತ್ತೆ. 2000 ಎಷ್ಟು ಬರುತ್ತೆ? 50 ಅಡಿ ಬರುತ್ತೆ. ಅಣ್ಣ ಯಾವ ಥರ ಅವ್ರ ಅದೇ ಕ್ಲೀನ್ ಮಾಡೋದೇನು ಬೇಕು? ಕ್ಲೀನ್ ಮಾಡೋದು ಬೇಡ? ಆಟೋಮೆಟಿಕ್ ಪ್ಲಸ್ ಒಂದೇ ಕಸ ಕಡ್ಡಿ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ನೀರಿಗೆ ಹೊರಗಡೆ ಇದು ಇಂಟೇಕ್ ಎಲ್ಲಿಂದ ಆಗುತ್ತೆ? ನೀರು ಇಂಟೇಕ್. ಇದು ಇಂಟೇಕ್. ಈಗ ಓಪನ್ ಮಾಡ್ಬೋದಾ? ಫಿಲ್ಟ್ರು ಅದೇನಾ? ಫಿಲ್ಟ್ರ್ ಇದೇ ಫಿಲ್ಟರ್. ಎಷ್ಟಣ್ಣ ಇದೆ ಪ್ರೈಸ್? ಇದು ಬಂದು ನಿಮಗೆ ಡಿಪೆಂಡ್ಸ್ ಏರಿಯಾ ನಮ್ದು ಇಲ್ಲಿ ಹೆಸರು 30-40 ಸೈಟ್ಗಾದ್ರೆ ಎಫ್ಎಲ್ 80 ಅಂದರೆ ಒಂದು ಎಷ್ಟು 8000 ಬೀಳುತ್ತೆ. 8000. ಹಾಂ 8000. ಇದು ಬಿಸಿಲಿಗೆ ಏನಲ್ಲ? 10 years ವ್ಯಾರಂಟಿ. 10 years ವಾರಂಟಿ. ಇದು ಚಿಕ್ಕ ಸೈಜ್ ಇರೋದೇ ಒಂದೇ ಸೇಮ್ ಸೈಜ್ ಅಣ್ಣ? ಡಿಫ್ರೆಂಟ್ ಸೈಜ್ ಇದೆ. ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತಾ? ಹಾಂ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಫಸ್ಟ್ ಯಾಕಂದ್ರೆ ಫ್ರೈ ಮಾಡ್ಬೋದು, ನೀರು ಹಾಕ್ಬೋದು, ಪ್ರೆಷರ್ ಚೆನ್ನಾಗಿರುತ್ತೆ. ಪಂಪ್ ಮಾಡ್ಕೊಳ್ಳೋದು, ಗಿಡಗಳು ಸ್ಪ್ರೇ ಮಾಡ್ಬೋದು. ಸ್ವಲ್ಪ ದೊಡ್ಡದು ಇದೆ, ಚಿಕ್ಕದು ಇದೆ. ಇದಕ್ಕೆ 250 ರೂಪಾಯಿ. ಇದು ಇದು 350 ರೂಪಾಯಿ. ಇದು 500 ರೂಪಾಯಿ. ಇದು ಸ್ವಲ್ಪ ಸ್ಪೆಷಲ್ ಇದೆ. ಏರ್ ತೆಗೆಯೋದು, ಆಮೇಲೆ ಇದನ್ನು ಸ್ವಲ್ಪ ಲೆಂತ್ ಬೇಕು ಅಂತಂದರೆ ಇದನ್ನು ಇದು ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದು ಚಿಕ್ಕದು ಇಲ್ಲ, ಇದೇ ಚಿಕ್ಕದು ಇದು. ಹಾಂ ಇದು ಚಿಕ್ಕದು. ಇದು ಇದಕ್ಕಿಂತ ದೊಡ್ಡದು. ಇದು ಇದಕ್ಕಿಂತ ಸ್ವಲ್ಪ ನಾಟ್ ಫಿಟ್ ಅಂತ ಹೋಗೋಣ. ನಿಮ್ಗೆ ಯಾವ್ದು ಬೇಕು? ಒಂದರಲ್ಲೇ 7 ಟೈಪ್. ಹಾಂ ಒಂದರಲ್ಲೇ 7 ರೀತಿ ಅಟ್ಯಾಚ್ಮೆಂಟ್ ಇದೆ. ಇದು 2 ಒಂದು ಸ್ಲೋ ಬಿಟ್ರೆ ಫಾಸ್ಟ್. ಅಲ್ಲ ಇದು ಮೆಟಲ್ ಇದೆ. ಅಗ್ರಿಕಲ್ಚರ್ ಸ್ಪ್ರೇ ಮಾಡಿ ಯೂಸ್ ಮಾಡ್ತಾರೆ. ಮೆಟಲ್ ಮುಂದ್ಗಡೆ ಇರೋದು ಇದೆಲ್ಲ ಪ್ಲಾಸ್ಟಿಕ್. ಅಲ್ಲ ಲಾಂಗ್ ಆಗಿ ಬರುತ್ತಲ್ಲ ಸ್ಪ್ರೇ ಮಾಡಕ್ಕೆ, ಅಗ್ರಿಕಲ್ಚರ್ ಸ್ಪ್ರೇ ಮಾಡ್ತಾರಲ್ಲ ಲಾಂಗ್ ಆ ಥರ ಇರೋದಿಲ್ಲ. ಇದಕ್ಕೇನೆ ನಮ್ಮ ನಾರ್ಮಲ್ ಪೈಪ್ನ ಕನೆಕ್ಟ್ ಮಾಡ್ಕೋಬೋದು. ಇಟ್ಕೊಂಡಿರೋದು ಇದು ಪೂರ್ತಿ ಸೆಟ್ಟೇ ಸಿಗುತ್ತೆ ನಿಮ್ಗೆ.
ನಾನು ಅದೇ ಬಾಟ್ಲ್ ವೇಸ್ಟ್ ಆದ್ರೆ ಈ ಥ್ರೆಡ್ ಯಾವ್ದಕ್ಕೂ ಆಗಲ್ಲ. ಆ ಥರ ವೇಸ್ಟ್ ಒಂದ್ಸಲ ತಗೊಂಡೋಗಿ ಬಿಸಾಕೋದಾದ್ರೆ ಇದನ್ನ ಯಾಕೆ ಮಾರ್ಬೇಕು? ಇದು ಥ್ರೆಡ್ ಪೂರ್ತಿ ಕ್ಯಾಪ್ ನೋಡ್ದಲ್ವಾ ಮೊಬೈಲ್ ಹೆಂಗೆ ಬ್ಯಾಟ್ರಿ ಡೌನ್ ಆಗಿದ್ದಂಗೆ ಚಾರ್ಜ್ ಮಾಡ್ತೀವಲ್ಲ ಅದೇ ರೀತಿ ಇದು ಒಂದು ಪ್ರಾಸೆಸ್. ನಾವು ಭೂಮಿನ ಅಂತರ್ಜಲ ರೀಚಾರ್ಜ್ ಮಾಡ್ತೀವಿ. ಇದು ಸಿಸ್ಟಮ್. ಬೋರ್ ಇನ್ನೊಂದು ಬೋರ್ ಬೇರೆ ಕಡೆ ಇರುತ್ತೆ. ಅದು ನಮ್ದು ಡೈರೆಕ್ಟ್ ನಾವು ಬೋರ್ವೆಲ್ಗೆ ಇರೋ ಬೋರ್ವೆಲ್ ರೀಚಾರ್ಜ್ ಮಾಡೋ ಹಾಗೆ. ಇವಾಗೆಲ್ಲ ಹೊಸದಾಗಿ ತೆಗಿಬೇಕಂತ ಅಂದರೆ 6-7 ಲಕ್ಷ ಅಂತ ಬೇಕು. 30,000 ರೂಪಾಯಲ್ಲಿ ನಾವು ಮಾಡ್ಬೋದು. 100% ರಿಸಲ್ಟ್ ಇದೆ. ಯಾಕಂದರೆ ಒಂದಲ್ಲ, ಎಲ್ಲ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀವಿ, ಗುಜರಾತಲ್ಲಿ ಮಾಡಿದ್ದೀವಿ, ಆಂಧ್ರ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲ ವಾಟರ್ ಬಂದಿದೆಯಾ? ಬಂದಿದೆ, ರಿಸಲ್ಟ್ ಬಂದಿದೆ. ಟೋಟಲ್ ನಮ್ದು ರೆಡ್ ರಾಟ್ಸ್ ಇದ್ದಾರೆ, ಎಲ್ಲ ಕಾಮನ್ ಇಂಡಿವಿಜುವಲ್ ಬೇರೆ ಬೇರೆ ಟೀಮ್ ಅಲ್ಲಿಂದ ಅಲ್ಲ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಒಳಗಡೆ ಇದೇನಾ ಮೈನ್ ನಿಮ್ದು ಮೆಟಲ್ ಐತೆ ಅಂತಾರ? ಇದು ನಮ್ದು ಇದು ಇಕ್ವಿಪ್ಮೆಂಟ್. ಇದೇನಿರೋದು ಈ ಥರ ಸ್ಲಾಟ್ಸ್ ಮಾಡ್ತಾರೆ. ಸ್ಲಾಟ್ಸ್ ಮಾಡೋದ್ರಿಂದ ಒಳಗಡೆ ಇದ್ರ ಹೊರಗಡೆ ನೀರು ಇರೋದನ್ನ ಒಳಗಡೆ ತಗೊಳ್ತೀವಿ. ಬೇಸಿಕ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಲ್ಲಿ ನೀರು ಇಂದ ಕಣ್ಣು ಎಲ್ಲಿದೆ ಅದು ರೀಡಿಂಗ್ಸ್ ಬರಬೇಕು. ನಮಗೆ ರೀಡಿಂಗ್ಸ್ ಬಂದು ನೀರು ಕಣ್ಣಲ್ಲಿದೆ ಅಂತ ಗೊತ್ತಾಗುತ್ತೆ. ಸರ್ ಇವಾಗ ಆಕ್ಸಿಡೆಂಟ್ ಆದಾಗ ಮೂಳೆ ಎಲ್ಲಿ ಮುರಿದಿದೆ ಅಂತ ಅನ್ನೋದಕ್ಕೆ ಎಕ್ಸ್ರೇ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ನಾವು ಎಂಜಿಯೋಗ್ರಫಿ ಮಾಡಿ ಎಲ್ಲಿ ನೀರಿಂದ ಇದಿದೆ ಸ್ತೋತ್ರ ಕಣ್ಣಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಅದು ಕೇಸಿಂಗ್ ಪೈಪ್ ಎಷ್ಟು ಮೀಟರ್ ಇರ್ತಾರೆ ಅಷ್ಟೇ ಅಲ್ಲ ಅಣ್ಣ? ಅಂದ್ರೆ ಕೇಸಿಂಗ್ ಪೈಪ್ ಬಿಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ಹೊರಗ್ಬಿಟ್ಟು ಮಣ್ಣಲ್ಲಿರೋ ನೀರೆಲ್ಲ ಡಿಸ್ಚಾರ್ಜ್ ಮಾಡ್ತಾರೆ. ಮತ್ತೆ ವಾಪಸ್ ಬರೋದಕ್ಕೆ ಹೋಗೋ ಥರ ಮಾಡ್ತಾರೆ. ಸುತ್ತಮುತ್ತ ನೀರು ಇರೋದಿಲ್ಲ, ಮತ್ತೆ ಹೊರಗಡೆ ಹೋಗಿ ಮಾಡ್ತಾರೆ. ಅದು ಎಷ್ಟು ಎಮ್ ಎಮ್ ಗೊತ್ತಣ? ಅದು ಅಂದ್ರೆ ಎಷ್ಟು ಎಮ್ ಎಮ್ ಕಟ್ ಆಗುತ್ತೆ ಅದು ಕೇಸಿಂಗ್? ಎಷ್ಟು ಎಮ್ ಎಮ್? ಇದು ಏನಿರೋದು ಇದು 2 ಇಂಚ್ ಇದೆ. 2 ಇಂಚ್. ಇದು 2 ಎಮ್ ಎಮ್ ಇದೆ. ಹಿಂಗೆ ಏನಿರೋದು 0.5 ಎಮ್ ಎಮ್. 0.5 ಎಮ್ ಎಮ್ ಅಷ್ಟೇ. ನೀವೇ ಮಾಡ್ಕೊಡ್ತೀರಾ? ನಾವು ಟ್ರೀಟ್ ಮಾಡ್ಕೊಡ್ತೀವಿ. ನಾವು ಟ್ರೀಟ್ ಮಾಡ್ತೀವಿ. ಇದು ಇವಾಗ ಸಮರ್ ಸೀಸನ್ ನಾನು ಪ್ರಾಡಕ್ಟ್ಸ್ ನಮ್ಮದು ಒಂದು 8,000-9,000 ಪ್ರಾಡಕ್ಟ್ಸ್ ಐತೆ. ಎಲ್ಲ ನೀವೇ ಸೆಟಪ್ ಮಾಡ್ಕೊಡ್ತಾರೆ? ಎಲ್ಲ ನಾವೇ ಸೆಟಪ್. ಜಸ್ಟ್ ಕ್ಯಾಶ್ ಕೊಡೋದು? ಎಲ್ಲಿ ಬೇಕಿರೋ ನಿಮಗೆ? ಇಲ್ಲಿ ಹೆಸರಾಟ. ಹಾಂ, ಕಾಂಟ್ಯಾಕ್ಟ್. ಇದು ವಾರಂಟಿ ಏನಾದೈತೆ ಸರ್ 5 ಇಯರ್ ಗ್ಯಾರಂಟಿ. 5 ಇಯರ್ಸ್ ವಾರಂಟಿ ಇದೆ. ಏನು ಲೀಕ್ ಆದರೆ ವಾಪಸ್ ರಿಟರ್ನ್. 5 ಇಯರ್ಸ್ ವಾರಂಟಿ. ತುಂಬಾ ಥರ ಇದೆ ಕಲರ್ ಎಲ್ಲ ತಂದಿಲ್ಲ. ಥ್ರೆಡ್ ಎಲ್ಲ ಚೆನ್ನಾಗಿರ್ಬೇಕು. ಅರ್ಧ ಎಕರೆಲ್ಲಿ ಅಂಗಡಿ ಐತೆ. ಅರ್ಧ ಎಕರೆ ಒಳಗಡೆ ಫುಲ್ ನೀಟಾಗಿ ರೌಂಡ್ ಹಾಕೊಂಡು ಎಲ್ಲ ಅಣ್ಣ ಇದು ಹೆಂಗೆ ವರ್ಕ್ ಮಾಡೋದು? ಫಿಲ್ಟರ್ ಮಾಡುತ್ತೆ. ಅದೇ ಸಿಲ್ಟ್ ಸಣ್ಣ ಸಣ್ಣ ಕಲ್ಲು ಕೊಡ್ತಲ್ಲ ಇದೆರಡು. ಕುಡಿ ತೊಗೊಳ್ತೀವಿ ಪಾಪ, ನೀವು ದುಡ್ಡು ಕೊಡ್ತೀರಲ್ಲ, ಚೆಕ್ ಮಾಡಿಕೊಳ್ಳೇಬೇಕು. ತೋರಿಸ್ತೀನಿ, ಎಲ್ಲ ಮಾಹಿತಿ ತೋರಿಸ್ಬಿಡ್ತೀವಿ. ಆ ಥರ ಕೊಡೋದು. ಇದು ಹೊಡಿಯೋದು, ಇದರಲ್ಲಿ ಅಡ್ಜಸ್ಟ್ಮೆಂಟು ಇದೆ. ನಿಮಗೆ ಜೆಟ್ಟು ಬರುತ್ತೆ, ಹೂವು ಥರ ಬರುತ್ತೆ, ಹೆಂಗೆ ಬೇಕಿದ್ರೆ ಹಾಕ್ಬೋದು. ಇದು ಬೇಡ ಅಂದರೆ ಹೇರ್ ರಿಲೀಸ್.
ಆಮೇಲೆ ಇದ್ರೊಳಗೆ ವಾಷರ್ ಬರುತ್ತೆ, ಎಕ್ಸ್ಟ್ರಾ ವಾಷರು ಇದರಲ್ಲಿ ಇದೆಲ್ಲ ಪ್ಲಾಸ್ಟಿಕ್ ಒಳಗಡೆ ಇದು ಎಲ್ಲ ಪ್ಲಾಸ್ಟಿಕ್ ಇದೆ. ಒಬ್ಬನದೆಲ್ಲ ಹೋಯ್ತು ನೋಡಿ, ಈ ಪ್ಲಾಸ್ಟಿಕ್ ಒಂದು ಬರುತ್ತೆ, ಮುಂದೆ ಈ ಮೂತಿ ಇದಲ್ಲ ಅದೊಂದು ಬರುತ್ತೆ ಎಕ್ಸ್ಟ್ರಾ ಸ್ಪೇರ್ ಥರ ಏನೋ ಹೋದ್ರೆ ಹಾಕ್ಕೊಳ್ಳಿ, ಯಾವತ್ತು ಹೋಗಲ್ಲ, ಯಾವುದೋ ವರ್ಷಕ್ಕೊಂದ್ಸಲ ನೀಟಾಗಿ ಇಟ್ಕೊಂಡು ಏನೂ ಆಗಲ್ಲ. ಇದು ಲಾಕಿಂಗ್ ಸಿಸ್ಟಮ್ ಇದೆ, ಲಾಕ್ ಮಾಡಿಬಿಟ್ರೆ ಅದೇ ಹೋಗ್ತಾ ಇರ್ತದೆ. ಬೇಡ ನೀವು ಸಿಂಪಲಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನೀವು ನೋಡ್ಕೋಬೇಕು. ಹಾಕ್ಲಾ ಏನು ಹೇಳ್ತಿದ್ದೆ? $2,412 ಆಗುತ್ತೆ, 25% ಡಿಸ್ಕೌಂಟ್ ಆಗುತ್ತೆ. ಇನ್ನೆರಡು ವಾರಂಟಿ ಹೋಯ್ತು ನನಗೆ. ಶೂಗೆಲ್ಲ ವಾರಂಟಿ ಇಲ್ಲ, ಮಿಷಿನರೀಸ್ ಮಾತ್ರ. ಡಿಸ್ಕೌಂಟ್ ಆಗಿ ಎಷ್ಟು ಆಗುತ್ತೆ? 200 ಅದು ಕಲರ್ ಮಾತ್ರ ಚೇಂಜ್, ಬ್ಲ್ಯಾಕ್ ಮತ್ತೆ ಸರ್ ಕಟಿಂಗ್ ಬೇರೆ ಎಲ್ಲ ಸೆಟ್ ಸಿಂಗಲ್ ಇದು ಎಲ್ಲ ಥ್ರೆಡ್ ಸೇಮ್ ಅಲ್ಲ ಇದು? ಎಲ್ಲ ಬಟ್ಟೆಗೂ ಎಲ್ಲ ಬಾಟ್ಲಿ, ಜ್ಯೂಸ್ ಬಾಟ್ಲಿ, ಯಾವುದೇ ಬಾಟ್ಲಿ ಆಗಲಿ, ಜ್ಯೂಸ್ ಬಾಟ್ಲಿ, ಜೀರಾ, ಬಿಂದು, 7 ಬಾಟ್ಲಿ ಯಾವ್ದು ಇದ್ರೆ ನಡೆಯುತ್ತೆ. ಸ್ಟಾರ್ಟಿಂಗ್ ಕಟ್ ಮಾಡ್ಕೊಂಡು ಕಟ್ ಮಾಡೋದು ಒಂದು ಸತಿ ಟೈಪ್ ಮಾಡ್ಕೊಂಡ್ರೆ ಎಲ್ಲ ಬರುತ್ತೆ. ಪೇಸ್ಟ್ ಮಾಡಿ ಉದ್ದ ಬೇಕಾದ್ರೆ ಉದ್ದ ಬರುತ್ತೆ. ಎಷ್ಟು ಇದೆ ಸರ್? ₹100. 1 ಲೀಟ್ರ್ 2 ಲೀಟ್ರ್ ಎರಡನೇ ಬಾಟ್ಲಿ ಒಂದು ಕೊರೋಣ ಎಲ್ಲ ಚೆಕ್ ಮಾಡಿ ಹಾಕಿದ್ದೀವಿ ಸರ್, ಎಲ್ಲ ಚೆಕ್ ಮಾಡಿ. ಎಷ್ಟಿದೆ? ₹100. ಅಲ್ಲ ಅದು ಚೆಕ್ ಮಾಡ್ತಾರೆ ನಾವು ಒಂದ್ಸಲ ಚೆಕ್ ಮಾಡ್ಕೊಡ್ತೀರಾ? ಪೈಪ್ ಇದೆಯಲ್ಲ, ಈ ಪೈಪ್ ಇಲ್ಲಿಗೆ ಹಾಕೋದು, ಇಲ್ಲಿ 90 1 ನಿಮಿಷ ಬರುತ್ತಾ? ಪಂಪ್ ಮಾಡಿ ಪಂಪ್ ಮಾಡಿದ್ರೆ ಪ್ರೆಜರ್ ಇರೋವರೆಗೂ ಬರುತ್ತೆ ಸರ್. ₹100 ಎಲ್ಲ ಥ್ರೆಡ್ ಇದು ಎಲ್ಲ ಬಾಟ್ಲಿಗೆ ಹಾಕೊಬೋದು. ಅದೇ ಇನ್ನೊಂದು ಅಲ್ಲೆಲ್ಲ ಬರುತ್ತಲ್ಲ ನೋಡಿದ್ರಲ್ಲ ಈ ಥರ, ಅದು ಆ ಥ್ರೆಡ್ಡಿಗೆ ಮಾತ್ರ ಆಗುತ್ತೆ. ಇದು ಎಲ್ಲ ಯೂಸ್ ಬಾಟ್ಲಿ ಇರುತ್ತಲ್ಲ ಎಲ್ಲದಕ್ಕೂ ಆಗುತ್ತೆ, ಎಲ್ಲದಕ್ಕೂ ಹಾಕೊಂಡು ಸ್ಪ್ರೇ ಮಾಡ್ಕೊಬೋದು. ಹಾಂ, ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಮಾಡ್ಬೋದು. ಸ್ಪ್ರೇ ಮಾಡ್ಬೋದು, ಉದ್ದ ಬೇಕಾದ್ರೆ ಉದ್ದ ಬರುತ್ತೆ. ಸೋಪ್ ನೀರು, ಫಿನಾಯಿಲ್, ಗಾಡಿಗಳಿಗೆ ಔಷಧಿ ನೀರು ಎಲ್ಲದಕ್ಕೂ ಇಲ್ಲ. 100 ಉದ್ದ ಬರುತ್ತೆ. 30 ಅಡಿಯಿಂದ 80 ಅಡಿವರೆಗೆ ಇದೆ. 30 ಅಡಿಯಿಂದ 80 ಅಡಿ. ಏನು ಬೆಳೆ ಇದೆ ಸರ್? ಅದು ಅಡಿಕೆ ಇದೆ, ಎಷ್ಟು ಹೈಟ್ ಇದೆ ಮರ? ನಮ್ದು ಒಂದು 80 ಅಡಿ ಗಂಟೆ ಐತೆ. ಇದು ಮಾಡ್ತಾ ಇದ್ದೀರಾ? ಅದೇ ಒಂದೈತೆ, ಯಾವ ಕಂಪ್ನಿ ಇದೆ? ಅದು ಕಂಪ್ನಿ ಯಾವ್ದು ಅಂತಾನೆ ಗೊತ್ತಿಲ್ಲ, ಹಳೇದೈತೆ ನಮ್ದು. ಇಲ್ಲಿ ಹೆಸರುಘಟ್ಟ ನಮ್ದು. ಹಾಂ, ಇದು ವಾರಂಟಿ ಐತೆ ಅಣ್ಣ, ಇದು ವಾರಂಟಿ. ವಾರಂಟಿ ಸರ್, ಮ್ಯಾನ್ಯುವಲ್ ಕಂಡೀಷನ್. ಹಾಂ, ಅಂದರೆ ಬೇಯಿಸಿದ್ರೆ ಓಪನ್ ಇದ್ರೆ ಬೇಯಿಸಿದ್ರೆ ಎಲ್ಲ ಕಲ್ಲಲ್ಲಿ ಬಿದ್ದು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗುತ್ತೆ. ಇದು ಹಾಕೋ ಪೈಪ್ ಎಲ್ಲ ಸಪ್ರೇಟ್. ಅದು ಪ್ಲಾಸ್ಟಿಕ್, ಏನು ಪ್ಲಾಸ್ಟಿಕ್? ಕಾರ್ಬನ್ ಫೈಬರ್. ಕಾರ್ಬನ್ ಫೈಬರ್ ಸಬ್ಸಿಡಿ ಮಾಡ್ಕೋಬೇಕು. ತೋಟಗಾರಿಕೆ ಸಬ್ಸಿಡಿ ಮಾಡಿದ್ರೆ 40% ಸಬ್ಸಿಡಿ ಆಗುತ್ತೆ. 40% ಸಬ್ಸಿಡಿ ಆಗುತ್ತೆ. ಪ್ರೊಟೆಕ್ಷನ್ ಇದೆ. ಎಲೆಕ್ಟ್ರಿಸಿಟಿ ಇದು ಎಲೆಕ್ಟ್ರಿಸಿಟಿ ಇದು ಪ್ರೊಟೆಕ್ಷನ್ ಇದೆ. ಎಷ್ಟು 80 ಅಡಿಗೆ ಎಷ್ಟಾಗುತ್ತೆ? 80 ಅಡಿ ಸರ್ 65,000. 65 ಅಲ್ಲ, ಸಬ್ಸಿಡಿ ಹೋಗಿ ಟಾಪ್ ಕ್ವಾಲಿಟಿ ಆಮೇಲೆ ಮಾಡ್ಕೋಬೇಕು. ಗೌರ್ಮೆಂಟಿಂದ ಯಾವುದೇ ಸಮಸ್ಯೆ ಆಗಲ್ಲ. ಅದು ಟಾಪ್ ಅಂದರೆ ಅದು ಕರೆಂಟ್ ಲೈನ್ ಮೇಲೆ ಏನಾದ್ರು ಬಿದ್ದರೆ ಅರ್ಕೆ ಕೇಳಬೇಕಾದ್ರೆ ನಮ್ಗೆ ಕರೆಂಟ್ ಹೊಡೆಯಲ್ಲ ಅಂತ ಹೇಳ್ತಾರೆ. ಮತ್ತು ಇದು ಈ ಕೆಳಗಡೆ ಬ್ಲೂ ಇರೋಕ್ಕೆ ಮಾತ್ರ ಪ್ರೊಟೆಕ್ಷನ್. ಈ ಕ್ವಾಲಿಟಿ ಈ ಕಂಪನಿ ಯಾವ್ದು ನೋಡಿ, ನಮ್ದು ಈ ಟೈಪ್ ಒಂದ್ಸಲಿ ನೋಡ್ತೀನಿ. ಡ್ಯಾಮೇಜ್ ಆಗಲಿ ಈ ತರ 10 ಸೆಕೆಂಡ್ ಬಿಸಿ ಮಾಡೋದು, ಡೈರೆಕ್ಟ್ ರನ್ನಿಂಗ್ ವಾಟರ್ ಯೂಸ್ ಮಾಡೋದು. ಆನ್ ದ ಸ್ಪಾಟ್ ಲೀಕೇಜ್ ಬಂದ್, ಡ್ಯಾಮೇಜ್ ಬಂದ್, ಕ್ರ್ಯಾಕ್ ಬಂದ್, ಹೋಲ್ ಬಂದ್, ಪರ್ಮನೆಂಟ್ಲಿ ಪ್ಯಾಚ್. ಮತ್ತೆ ಆ ಜಾಗದಲ್ಲಿ ಲೀಕೇಜ್ ಇಲ್ಲ, ಕ್ರ್ಯಾಕ್ ಇಲ್ಲ, ಹೋಲ್ ಇಲ್ಲ, ಡ್ಯಾಮೇಜ್ ಇಲ್ಲ. MC PVC ಗೆರ್ರೈಡರ್ ತೊಗೊಂಡ್ಬರೋದು ಗರ್ಜಿಲ್ಲ. ಈ ತರ ಮೆಟಲ್, ಉಡಾ, ಸ್ಟೀಲ್, ಮಾರ್ಬಲ್, ಗ್ರಿನೈಟ್ ಇವಿಂದ ವಸ್ತು ಏನ್ ಬೇಕಾದ್ ಜೋಡಿಸಬಹುದು. ಈ ತರ ಹಚ್ಚಿದ್ರೆ ಗಮ್ ಇರ್ತದೆ, ಹಿಡ್ಕೋತದೆ. ತಗೊಂಡ್ಬರ್ತಲ್ಲ ಅದ್ರ ಒಳಗಡೆ ಎಲ್ಲೋ ಕಲರ್ ಇರ್ತದಲ್ಲ, ಆ ಮಟೀರಿಯಲ್ ಇರ್ತದೆ ಸರ್. ಮನೆಗೆ ಎಣ್ಣೆ ಬೇಕಾದ ಈಸ್ ಪೈಪ್, ಜೆ ಪೈಪ್, ಸ್ಪ್ರಿಂಗ್ಲರ್ ಪೈಪ್, ಸಿಮೆಂಟ್ ಪತ್ರ, ಕಫಿನ್ ಪತ್ರ, ಟೀನ್ ಪತ್ರ, ಮನೆಗೆ ಏನೋ ಲೀಕೇಜ್ ಆಗುತ್ತೆ. ಎನಿ ಸ್ಕೆಚ್ ಪೆನ್ ಅಕ್ಕ ಯಾವ ಎತ್ಕೊಳ್ಳಿ ಅಣ್ಣ?
ಸರ್ ಅಮ್ಮತಿ ಎಲ್ಲಿಗೆ ಸರ್ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅರ್ಧ ಸ್ಪೂನ್ ಪೌಡರ್ ಸ್ವಲ್ಪ ಸಾಲ್ಟ್ ಆಗಿ ಕುಡಿಯೋದಷ್ಟೇ. ಶುಗರ್ ಇತ್ತಪ್ಪ ಅಂದ್ರೆ ನೇರಳೆ ಗಿರಿ ಪೌಡರ್ ಕುಡಿ ತುಂಬಾ ಕಮ್ಮಿ ಆಗುತ್ತೆ. ಬಂದಿದೆ ಬನ್ನಿ ಸರ್ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೀರು ಅರ್ಧ ಸ್ಪೂನ್ ಪೌಡರ್ ಸ್ವಲ್ಪ ಸಾಲ್ಟ್ ಆಗಿ ಕುಡಿಯೋದಷ್ಟೇ. 50-40 ರೂಪಾಯಿ. ಗುಲ್ಕನ್ 2 ಕೊಟ್ಟು. ಎಷ್ಟು ಗುಲ್ಕನ್? 50 ರೂಪಾಯಿ. ಇಲ್ಲಿ ಒಂದು ಸ್ವಲ್ಪ ಕಲ್ಲು ಮಾಮೂಲಿ ಕೆಳಗಿರ್ತಾವಲ್ಲ ಅದು ಎರಡರಿಂದ ಕಲ್ಲು ಹಾಕೋದು. ಕಲ್ಲು ಹೊಡಿಯುತ್ತೆ. ಅಷ್ಟೇ ನೋಡಿ, ಕಂಟಿನ್ಯೂಸ್ ಆಗಿ ಬಿಡಿದ್ರೆ ಇಷ್ಟು ಬರ್ಬೋದು. ಮತ್ತೆ ಬಾಂಬೆ ಇದು ಮತ್ತು ಇಲ್ಲ ಕಟ ಬಾಂಬು ಅಲ್ಲ, ಅದು 4,000. ಮತ್ತೆ ಸೈಡ್ಗೆ ಇಡಬೇಕು. ಎದುರುಗಡೆ ಇನ್ನೊಂದು 20 ಕಲ್ಲು ಹಾಕ್ತದೆ. ಕಲ್ಲು ಆಮೇಲೆ ಎಲ್ಲಿ ಬೇಕಾ ಬೆಂಕಿ ಹಚ್ಚೋದು ಇಟ್ಕೊಳ್ಳೋದು ಅಷ್ಟೇ. ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ಸರ್. ಸಚಿನ್ ಒಂದು ಪೆಟ್ರೋಲ್ ಎಷ್ಟಾಗ್ತದೆ ಸರ್? ಹಾಂ, ಸರ್ ಏನು ಪ್ರೈಸ್? ತೋಟದಲ್ಲಿ ಯೂಸ್ ಮಾಡೋರು ಸ್ವಲ್ಪ ಇದನ್ನ
ಯಶಸ್ವಿಯಾಗಿ ಆಯೋಜಿಸಲು ಕಾರಣರಾಗಿದ್ದ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕೃಷಿ ಇಲಾಖೆ ಹಾಂ